ಶ್ರೀ ಹರಿಗುರುಗಳ ಪಾದಾರವಿಂದಕ್ಕೆ ನಮಿಸುತ್ತಾ ಶ್ರೀ ಹರಿ ಜೊತೆ ರಾಯರು ಚಾನೆಲ್ಗೆ ಎಲ್ರಿಗೂ ಕೂಡ ಪ್ರೀತಿಯಿಂದ ಸ್ವಾಗತ. ಇವತ್ತಿನ ವಿಚಾರದಲ್ಲಿ ಹೆಣ್ಮಕ್ಳು ಗುರುವಾರ ಯಾವ ರೀತಿ ಸಿದ್ಧರಾಗಿ ಪೂಜೆಯನ್ನು ರಾಯರಿಗೆ ಸಲ್ಲಿಸಿದ್ರೆ ಬಹಳ ಬೇಗ ರಾಯರ ಅನುಗ್ರಹವಾಗುತ್ತೆ, ಜೊತೆಯಲ್ಲಿ ಹೂಪ್ರಸಾದವಾಗುತ್ತೆ, ನಿಮ್ಮ ಕೋರಿಕೆಗಳು ಈಡೇರುತ್ತೆ ಅನ್ನುವಂತಹದ್ದನ್ನು ತಿಳಿಸ್ಕೊಡ್ತೀನಿ ಬನ್ನಿ. ಎಷ್ಟೋ ಜನ ರಾಯರ ಪೂಜೆಯನ್ನು ತುಂಬ ದಿವಸಗಳಿಂದ ಮಾಡಿದರೂ ಕೂಡ ನಮಗೆ ಹೂಪ್ರಸಾದ ಆಗ್ತಿಲ್ಲ. ಎಷ್ಟೋ ದಿವಸಗಳಿಂದ ರಾಯರ ಪೂಜೆಯನ್ನು ಮಾಡ್ತಾ ಇದ್ದೀವಿ, ಇನ್ನೂ ಕೂಡ ಅವರ ಅನುಗ್ರಹವಾಗಿ ಕಷ್ಟಗಳು ನಮಗೆ ಕಳೀತಾ ಇಲ್ಲ. ಅಥವಾ ಯಾವುದೋ ರಾಯರ ವ್ರತವನ್ನು ಕೂಡ ನಾವು ಮಾಡಿದ್ವಿ, ನಮ್ಮ ಸಂಕಲ್ಪಗಳು ಈಡೇರ್ತಿಲ್ಲ ಅನ್ನೋವಂತಹವರು ನಾನು ಹೇಳೋವಂತಹದ್ದನ್ನು ದಯಮಾಡಿ ನಿಮ್ಮ ಪೂಜೆ ಮಾಡುವಾಗ ಅಳವಡಿಸ್ಕೊಳ್ಳಿ. ಖಂಡಿತ ರಾಯರಿಂದ ಹೂಪ್ರಸಾದ ಆಗುತ್ತೆ, ಜೊತೆಯಲ್ಲಿ ಪೂಜಾ ಫಲಗಳು ಕೂಡ ನಿಮಗೆ ಸಿಗುತ್ತೆ. ಪ್ರತಿ ಗುರುವಾರ ಮದುವೆಯಾದಂತಹ ಹೆಣ್ಣುಮಕ್ಕಳು ರಾಯರಿಗೆ ಪೂಜೆಯನ್ನು ಮಾಡುವಾಗ ಯಾವ ರೀತಿ ಸಿದ್ಧರಾಗಬೇಕು ಅನ್ನುವಂತಹ ನಿಯಮ ಬಹಳ ಹಿಂದೆಯಿಂದನೂ ಇದೆ. ಇತ್ತೀಚೆಗೆ ಅದನ್ನು ಗಾಳಿಗೆ ತೂರಿದರೆ ನೀವು ಆ ತಪ್ಪನ್ನು ಮಾಡಲಿಕ್ಕೆ ಹೋಗಬೇಡಿ. ಕೆಲವರು ಹೇಗೆ ನಾವು ಪೂಜೆ ಮಾಡಿದ್ರೂ ಕೂಡ ರಾಯರು ಅರ್ಪಣೆ ಮಾಡ್ಕೋತಾರೆ ಅನ್ನೋಂತಹ ಮನೋಧೋರಣೆಯನ್ನು ಕೂಡ ಇಟ್ಕೊಂಡಿರ್ತಾರೆ. ಅದು ಕೂಡ ತಪ್ಪು. ಕೇವಲ ರಾಯರ ಪೂಜೆ ಅಂತಾನೆ ಅಲ್ಲ, ಮುತ್ತೈದೆಯರು ಮನೆಯಲ್ಲಿ ಪೂಜೆ ಮಾಡುವಾಗ ನಾವು ಯಾವ ರೀತಿ ಪೂಜೆ ಮಾಡಬೇಕು, ವಿಶೇಷವಾಗಿ ಗುರುವಾರ ರಾಯರ ಭಕ್ತರಾದಂತಹ ಹೆಣ್ಮಕ್ಳು ಯಾವ ರೀತಿ ಪೂಜೆ ಮಾಡಬೇಕು ಅಂತಂದರೆ ನೋಡಿ, ಸೀರೆಯನ್ನು ಉಟ್ಕೋಬೇಕು ಗುರುವಾರ. ಅದರಲ್ಲೂ ವಿಶೇಷವಾಗಿ ಮಡಿ ಮಾಡಿದ ಸೀರೆಯನ್ನು ಉಟ್ಕೊಂಡ್ರೆ ಇನ್ನೂ ಒಳ್ಳೆಯದು. ಏನು ಮಡಿ ಮಾಡಿದ ಸೀರೆ ಅಂತಂದರೆ, ನೀವು ಗುರುವಾರ ಪೂಜೆ ಮಾಡಬೇಕಲ್ವ, ಹಿಂದಿನ ದಿವಸ ಅಂದರೆ ಬುಧವಾರ ನೀವು ಒಗೆದಿದ್ರೂ ಕೂಡ ಆ ಸೀರೆಯನ್ನು ಮತ್ತೆ ನೀರಿನಲ್ಲಿ ಅದ್ದಿ ಹಾಕಿ ಒಳ್ಳೆ ಜಾಗದಲ್ಲಿ ಒಣಗಿಸಿ ಅದನ್ನು ಬೇರೆ ಬಟ್ಟೆಗಳ ಜೊತೆಯಲ್ಲಿ ಬೆರೆಯದ ಹಾಗೆ ಒಂದು ಒಳ್ಳೆ ಜಾಗದಲ್ಲಿ ಎತ್ತಿಟ್ಟು ಆ ಬಟ್ಟೆಯನ್ನು ಉಟ್ಕೊಂಡು ಪೂಜೆ ಮಾಡಿದ್ರೆ ಗುರುವಾರ ಅಥವಾ ಏಕಾದಶಿ ದಿವಸ ಬಹಳ ಶ್ರೇಷ್ಠ. ಅದರ ಜೊತೆಯಲ್ಲಿ ಕೈಗೆ ಬಳೆಯನ್ನು ಧರಿಸಿ, ಒಂದೊಂದು ಎರಡೆರಡು ಬಳೆನ ಹಾಕ್ಕೋಬೇಡಿ, ಒಂದು ಕೈಗೆ 7ರಿಂದ 8 ಬಳೆನಾದರೂ ಹಾಕ್ಕೋಬೇಕು. ಹಣೆಗೆ ಇಟ್ಕೋಬೇಕು. ಬೊಟ್ಟನ್ನು ಏನು ಇಟ್ಕೋತೀರ ಇಟ್ಕೊಂಡು ತಪ್ಪದೆ ಗುರುವಾರ ಗಂಧ ಅಥವಾ ಗೋಪಿ ಚಂದನ, ಕುಂಕುಮ, ಅರಿಶಿಣ ಜೊತೆಯಲ್ಲಿ ಮುಡಿಗೆ ಒಂದು ಹೂನಾದರೂ ಕೂಡ ನೀವು ಮುಡ್ಕೊಂಡು ಪೂಜೆಯನ್ನು ಮಾಡಬೇಕು. ಇದನ್ನು ಬಿಟ್ಟು ವಿಚಿತ್ರವಾದಂತಹ ಬಟ್ಟೆಗಳನ್ನ ಹಾಕ್ಕೊಳ್ಳೋದು, ಟೀ ಶರ್ಟು, ಪ್ಯಾಂಟ್ಗಳು, ನೈಟಿಯನ್ನು ಹಾಕ್ಕೊಂಡು ಪೂಜೆ ಮಾಡಿದ್ರೆ ಅಥವಾ ಕೈಗೆ ಬಳೆ ಹಾಕ್ಕೊಳ್ದಲೆ, ಹಣೆಗೆ ಇಟ್ಕೊಳ್ದಲೆ ನೀವು ಪೂಜೆ ಮಾಡಿದ್ರೆ ನೋಡಿ, ನೀವು ಯಾವ ಸ್ಥಿತಿನಲ್ಲಿರ್ತೀರೋ ಈಗ ದೇವರ ಎದುರುಗಡೆ ಅಥವಾ ರಾಯರ ಎದುರುಗಡೆ ಕೂತ್ಕೊಂಡು ಪೂಜೆ ಮಾಡ್ತಾ ಇರ್ತೀರ. ಪೂಜೆ ಮಾಡುವಾಗ ರಾಯರು ನಿಮಗೆ ಆಶೀರ್ವಾದ ಮಾಡ್ತಾರೆ ಅಂತ ತಿಳ್ಕೊಳ್ಳಿ. ಅಂದರೆ ನೀವು ಯಾವ ಸ್ಥಿತಿನಲ್ಲಿದ್ದೀರಾ ಅದರಿಂದ ನಿಮಗೆ ಅಭಿವೃದ್ಧಿ ಆಗಲಿ ಅಂತ ಹೇಳಿ ರಾಯರು ಆಶೀರ್ವಾದ ಮಾಡ್ತಾರೆ. ಆಗ ನಿಮ್ಮ ಸ್ಥಿತಿ ಏನಾಗಬೇಕು, ನೀವಿರೋ ಅಂತಹ ಸ್ಥಿತಿಯಿಂದ ಇನ್ನೂ ಅದೇ ರೀತಿ ಅಭಿವೃದ್ಧಿ ಆಗಲಿ ಅಂತಂದರೆ ನೀವು ಏನಿರುತ್ತೆ ಆ ಸೌಭಾಗ್ಯನೇ ಕಳ್ಕೊಂಡು ಬಿಡ್ತೀರ. ಕೈಗೆ ಬಳೆ ಹಾಕ್ಕೊಳ್ಳೋ ಅಂತಹದ್ದು, ಹಣೆಗೆ ಇಟ್ಕೊಳ್ಳೋದು, ಅದನ್ನು ಅಭಿವೃದ್ಧಿ ಆಗಲಿ ಅನ್ನೋ ರೀತಿಯಲ್ಲಿ ನೀವು ರಾಯರ ಎದುರುಗಡೆ ಇರಬಾರ್ದು. ಸುಮಂಗಲಿ ಹೆಣ್ಮಕ್ಳು ದೇವಸ್ಥಾನಕ್ಕೆ ಹೋಗುವಾಗೂ ಅಷ್ಟೇ ಕೈಗೆ ಬಳೆ ಹಾಕ್ಕೊಳ್ದಲೆ, ಮುಡಿಗೆ ಹೂ ಮುಡಿದಲೆ, ಹಣೆಗೆ ಇಟ್ಕೊಳ್ದಲೆ ದಾರಿದ್ರ್ಯತನದಿಂದ ಹೋದರೆ ನಾವು ಯಾವ ಸ್ಥಿತಿನಲ್ಲಿರ್ತೀವಿ ಅದರಿಂದ ಅಭಿವೃದ್ಧಿ ಆಗಲಿ ಅಂತಲೇ ಪ್ರತಿಯೊಂದು ದೈವವೂ ಕೂಡ ನಮ್ಗೆ ಆಶೀರ್ವಾದ ಮಾಡೋದು. ದೇವಸ್ಥಾನಕ್ಕೆ ಹೋಗೋದು, ರಾಯರ ಮಠಕ್ಕೆ ಹೋಗೋದು, ಪೂಜೆ ಮಾಡೋದು ಎಲ್ಲವೂ ಕೂಡ ನಮಗೆ ಒಳ್ಳೆಯದಾಗಲಿ ಅಂತಂದು. ಇಲ್ಲದ ದಾರಿದ್ರ್ಯ ಮತ್ತಷ್ಟು ನಮಗೆ ಸುತ್ತಕೊಳ್ಳಿ ಅಂತೆಲ್ಲ. ದಯಮಾಡಿ ಇದನ್ನು ಪೂಜೆ ಮಾಡುವಾಗ ಈ ರೀತಿ ಸರಳವಾದಂತಹದ್ದನ್ನು ಪಾಲಿಸಿ ನೋಡಿ. ಖಂಡಿತ ರಾಯರು ಅನುಗ್ರಹ ಮಾಡ್ತಾರೆ. ಏಕೆಂದರೆ ರಾಯರು ಪ್ರತಿ ಒಂದು ಹೆಣ್ಮಗಳನ್ನು ಕೂಡ ಮಹಾಲಕ್ಷ್ಮಿ ಸ್ವರೂಪದಲ್ಲಿ ನೋಡಲಿಕ್ಕೆ ಇಷ್ಟಪಡ್ತಾರಂತೆ. ಅಂದರೆ ಅರ್ಥ ಮಾಡ್ಕೊಳ್ಳಿ, ತಾಯಿ ಲಕ್ಷ್ಮೀ ದೇವಿ ಹೇಗಿರ್ತಾಳೆ ಅಂತಂದು. ಆ ರೀತಿ ಇದ್ದು ಪೂಜೆ ಮಾಡಿ, ನಿಮಗೂ ಶ್ರೇಯಸ್ಸು, ನಿಮ್ಮ ಯಜಮಾನ್ರಿಗೂ ಕೂಡ ಶ್ರೇಯಸ್ಸು, ಮನೆಗೂ ಕೂಡ ಒಳ್ಳೆಯದಾಗುತ್ತೆ. ಇವತ್ತಿನ ಮಾಹಿತಿ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತಾ ಈ ಸಣ್ಣ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಹೊಸದಾಗಿ ಚಾನಲ್ ನೋಡ್ತಾ ಇರುವಂತಹವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಪೋರ್ಟ್ ಈ ಹೊಸ ಚಾನಲ್ ಮೇಲೆ ಇರಲಿ ಅಂತ ಹೇಳಿ ಕೇಳ್ಕೊತ ಇವತ್ತಿನ ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೀನಿ. ನಮಸ್ಕಾರ.